ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಕ್ಕೇರಿ ನ್ಯಾಯಾಲಯದ ವ್ಯಾಜ್ಯಗಳನ್ನು ಮಧ್ಯಸ್ಥಿಕೆ ಮೂಲಕ ಬಗೆಹರಿಸಿಕೊಳ್ಳಲು ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಹುಕ್ಕೇರಿ ಹಿರಿಯ ಸಿವಿಲ್ ನ್ಯಾಯಾಧೀಶ ರಾಜಣ್ಣ ಸಂಕಣ್ಣವರ್ ಹೇಳಿದರು. ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ, ಜುಲೈ ತಿಂಗಳಿನಿಂದ 3 ತಿಂಗಳ ಕಾಲ ವಿಶೇಷ ಅಭಿಯಾನದ ಮೂಲಕ ದೇಶದ ವಿವಿಧ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಪ್ರಕರಣಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡುವ ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಇದರಿಂದ ಸಮಯ, ಹಣ ಮತ್ತು ಅಲೆದಾಟ ತಪ್ಪುವುದಲ್ಲದೆ ತ್ವರಿತವಾಗಿ ನ್ಯಾಯ ಸಿಗುವುದು. ಕಾರಣ, ಹುಕ್ಕೇರಿ ತಾಲೂಕಿನಲ್ಲಿ ದಾಖಲಾಗಿರುವ ಪ್ರಕರಣಗಳನ್ನು ಉಚಿತವಾಗಿ ಮಿಡಿಯೇಷನ್ಗಳ ಮುಖಾಂತರ ವ್ಯಾಜ್ಯ ಬಗೆಹರಿಸಲು ಕ್ರಮ ಜರುಗಿಸಲಾಗುವುದು. ಕಕ್ಷಿದಾರರು ತಾಲೂಕಾ ಕಾನೂನು ಸೇವಾ ಸಮಿತಿ ಸಂಪರ್ಕಿಸಿ ತಮ್ಮ ಮಾಹಿತಿ ಪಡೆದು ತಮ್ಮ ಸಣ್ಣ ಪುಟ್ಟ ವ್ಯಾಜ್ಯಗಳನ್ನು ಸರಿಪಡಿಸಿಕೊಳ್ಳಬೇಕು ಎಂದರು. 2025ರಿಂದ 7/10/2025 ಮೀಡಿಯೇಷನ್ ಫಾರ್ ದಿ ನೇಷನ್ ಎನ್ನುವ ಒಂದು ಕ್ಯಾಂಪೇನನ್ನು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಹಾಗೂ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ನಾವು ಈ ಹುಕ್ಕೇರಿ ತಾಲೂಕಿನಾದ್ಯಂತ ಬರುವಂಥ ಪ್ರಕರಣಗಳಲ್ಲಿ ನಾವು ಕ್ಯಾಂಪೇನನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕ್ಯಾಂಪೇನಿಗೆ ನ್ಯಾಯಾಲಯದಲ್ಲಿರುವಂತಹ ಪ್ರಕರಣಗಳಿಗೆ ಸಂಬಂಧಿಸಿದಂತಹ ಎಲ್ಲ ಕಕ್ಷಿದಾರರು ಈ ಒಂದು ಕ್ಯಾಂಪೇನಿನ ಸದುಪಯೋಗಪಡಿಸಿಕೊಳ್ಳಬೇಕಾಗಿ ವಿನಂತಿ. ತಮ್ಮ ಪ್ರಕರಣ ಈ ಒಂದು 7/10/25ಕ್ಕಿಂತ ಮುಂಚೆ ಹೋಗಿದ್ದರೂ ಸಹ ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿಗೆ ಬಂದು ಒಂದು ಅರ್ಜಿಯನ್ನು ಕೊಟ್ಟಲ್ಲಿ ಆ ಪ್ರಕರಣವನ್ನು ನಾವು ಬೋರ್ಡಿಗೆ ತೆಗೆದುಕೊಂಡು ನಿಮ್ಮ ಇಚ್ಛೆಯನ್ವಯ ಆ ಪ್ರಕರಣವನ್ನು ನಾವು ಮೀಡಿಯೇಟರ್ಸ್ಗೆ ಕಳಿಸ್ತೀವಿ. ಆ ಮೀಡಿಯೇಟರು ನಿಮ್ಮ ಮಧ್ಯೆ ಕೂತ್ಕೊಂಡು ಯಾವ ಒಂದು ಸೆಟಲ್ಮೆಂಟ್ ಆಫ್ ಇಶ್ಯೂ ಅಂತೀವಿ ಅದ್ರ ಬಗ್ಗೆ ನಿಮ್ಮ ಜೊತೆನೇ ಮಾತಾಡಿ ಆ ಒಂದು ಪ್ರಕರಣವನ್ನು ಇತ್ಯರ್ಥಪಡಿಸಲು ಅವರು ಯಾವತ್ತೂ ಸಹ ಉತ್ಸುಕರಾಗಿರುತ್ತಾರೆ. ಈ ಒಂದು ಉಪಯೋಗವನ್ನು ಪಡೆದುಕೊಳ್ಳಲು ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಕಿರಿಯ ನ್ಯಾಯಾಧೀಶ ಆದಿತ್ಯ ಕಲಾಲ್ ಮಾತನಾಡಿ, ಮಿಡಿಯೇಷನ್ ಅಭಿಯಾನದಲ್ಲಿ ಹಿರಿಯ 3 ಜನ ನ್ಯಾಯವಾದಿಗಳು ಭಾಗವಹಿಸಿ ಪ್ರಕರಣಗಳ ಕುರಿತು ಸಮಾಲೋಚನೆ ಮಾಡಿ 2 ಪಾರ್ಟಿಯ ಸಮ್ಮತಿ ಪಡೆದು ಬೋರ್ಡ್ಗೆ ವರದಿ ಸಲ್ಲಿಸಿದ ನಂತರ ಡಿಕ್ರಿ ಮಾಡುವ ಮೂಲಕ ವ್ಯಾಜ್ಯಗಳನ್ನು ವಿಲೇವಾರಿ ಮಾಡಲಾಗುವುದು ಎಂದರು. ಕನ್ನಡದಲ್ಲಿ ಮಧ್ಯಸ್ಥಿಕೆ ಮಾಡತಕ್ಕಂಥದ್ದು ಕೆಲಸ. ಆ ಪಕ್ಷಗಾರ ಒಬ್ಬ ಒಂದು ಕೇಳ್ತಾರೆ, ಇವನು ಇನ್ನೊಬ್ಬರು ಹೇಳ್ತಾರೆ, ಮೀಡಿಯೇಟರ್ ಆಗಿ ಇನ್ನೊಬ್ರು 3rd ಪರ್ಸನ್ ಇರ್ತಾರೆ, ನ್ಯೂಟ್ರಲ್ ಪರ್ಸನ್, ಅವ್ರ ಹತ್ರ ಹೋಗ್ತದೆ. ಅದು ಅವ್ರು ಹೋಗ್ಬಿಟ್ಟು ಅವರ ಅನುಭವದಲ್ಲಿ ಆ ಕೇಸ್ಗಳನ್ನು ಹೇಗೆ ಅದನ್ನು ತೀರ್ಮಾನ ಮಾಡ್ಬೋದು, ಅವರಿಬ್ರಿಗೂ ಇಷ್ಟ ಆಗ್ತಕ್ಕಂಥ ಒಂದು ಒಪ್ಪಿಗೆ ಮೇರೆಗೆ ಅದನ್ನು ತೀರ್ಮಾನ ಆಗ್ತದೆ. ಆ ತೀರ್ಮಾನ ಆಗಿದ್ದನ್ನು ಅವ್ರು ಕೋರ್ಟಿಗೆ ಬಂದು ಅದನ್ನು ರಿಪೋರ್ಟ್ ಕೊಡ್ತಾರೆ, ವರದಿ ಕೊಡ್ತಾರೆ. ಕೋರ್ಟ್ ಆ ವರದಿನ ಅಕ್ಸೆಪ್ಟ್ ಮಾಡಿದ ಮೇಲೆ ಅದು ಅವಾರ್ಡ್ ಅಥವಾ ಡಿಗ್ರಿಯಾಗಿ ಅದು ಹೊರಗಡೆ ಬರ್ತದೆ. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಕಾಡಪ್ಪ ಕುರ್ಬೇಟ್, ಕಾರ್ಯದರ್ಶಿ SJ ನದಾಫ್, ನ್ಯಾಯವಾದಿಗಳಾದ ಪ್ರಕಾಶ್ ಮುತಾಲಿಕ್, CM ಸಂಸುದ್ದಿ, BB ಪಾಸಪ್ಗೋಳ್ ಮತ್ತು ಬಸವರಾಜ್ ಹುಂಡೇಕಾರ್ ಉಪಸ್ಥಿತರಿದ್ದರು. ಮಹೇಂದ್ರ ಗೋಲ್ಡ್ ಹುಕ್ಕೇರಿ. ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.